ಹಾಯ್ ಆಲ್, ವೆಲ್ಕಮ್ ಟು ಶಿಲ್ಪಾಸ್ ಔಟ್ಲುಕ್ ಚಾನಲ್. ಇವತ್ತು ಪೇಪರ್ ಗ್ಲಾಸ್ನ ಬಳಸ್ಕೊಂಡು ಯಾವ ರೀತಿ ಟೀ ಲೈಟ್ ಕ್ಯಾಂಡಲ್ ಹೋಲ್ಡರ್ನ ರೆಡಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಲಾಸ್ ತೊಗೊಂಡು ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಬೇಕು. ಪೂರ್ತಿ ಗ್ಲಾಸ್ನು ಇದೇ ರೀತಿ ಕಟ್ ಮಾಡ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಕಾಫಿ ಗ್ಲಾಸ್ ಅಂದರೆ ಚಿಕ್ಕ ಸೈಜ್ ಗ್ಲಾಸ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ದೊಡ್ಡ ಸೈಜ್ ಗ್ಲಾಸ್ನ ಬಳಸ್ಕೋಬೋದು. ಈ ರೀತಿ ಪೂರ್ತಿ ಗ್ಲಾಸ್ನ ಕಟ್ ಮಾಡಿದ್ದಾದಮೇಲೆ ಒಂದೊಂದೇ ಲೇಯರ್ ತೊಗೊಂಡು ಎಡ್ಜಸ್ ಶಾರ್ಪ್ ಬರೋ ಥರ ಕಟ್ ಮಾಡಬೇಕು. ಅದು ಹೇಗಂತ ತೋರಿಸ್ತೀನಿ ನೋಡಿ. ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬರೋ ಥರ ಕಟ್ ಮಾಡಿಕೊಡಿ. ಪೂರ್ತಿ ಗ್ಲಾಸ್ನ ಇದೇ ರೀತಿ ಕಟ್ ಮಾಡ್ಕೋಬೇಕು. ಈಗ ಪೂರ್ತಿ ಕಟ್ ಮಾಡಿದ್ದಾಗಿದೆ. ಇದಕ್ಕೆ ಪೇಂಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಗೋಲ್ಡ್ ಕಲರ್ ಪೇಂಟ್ನ ಬಳಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಬೇರೆ ಕಲರ್ ಪೇಂಟ್ನ ಬಳಸ್ಕೋಬೋದು. ಸ್ವಲ್ಪ ಬ್ರಾಸ್ ಲುಕ್ ಬರಲಿ ಅಂತೇಳಿ ನಾನು ಗೋಲ್ಡ್ ಕಲರ್ ಪೇಂಟ್ನ ಬಳಸ್ತಿದ್ದೀನಿ ಅಷ್ಟೇ. ಒಂದೇ ಒಂದು ಕೋಟ್ ಪೇಂಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ಒಂದು 2-3 ಕೋಟ್ ಪೇಂಟ್ ಮಾಡಿಕೊಡಿ. ಹೊರಗಡೆನೂ ಇದೇ ಥರ ಪೇಂಟ್ ಮಾಡ್ಕೋಬೇಕು. ಪೇಂಟ್ ಆದಮೇಲೆ ಒಂದು 5 ನಿಮಿಷ ಡ್ರೈ ಆಗೋದಕ್ಕಿಡಿ. ಪೇಂಟ್ ಮಾಡಿದ್ದಾಗಿದೆ. 1 ಟೀ ಲೈಟ್ ಕ್ಯಾಂಡಲ್ ಹೋಲ್ಡರ್ನ ರೆಡಿ ಮಾಡೋಕ್ಕೆ 2 ಕಪ್ ಬೇಕಾಗುತ್ತೆ. ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಪೂರ್ತಿಯಾಗಿ ಕೆಳಗವರೆಗೂ ಬೆಂಡ್ ಮಾಡಬೇಕು ಈ ರೀತಿ. ಇದೇ ಬೇಸ್ ನಮಗೆ. ಇದ್ರ ಮೇಲೆ ಇನ್ನೊಂದು ಕಪ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅಂಟಿಸ್ಕೋಬೇಕು. ಮೊದಲನೇದು ಪೂರ್ತಿ ಬೆಂಡ್ ಮಾಡಿರ್ತೀವಿ, ಎರಡನೇದು ಅರ್ಧಕ್ಕೆ ಬೆಂಡ್ ಮಾಡ್ಕೊಬೇಕು ಅಷ್ಟೇ. ನೋಡಿ ಹೀಗೆ ಎಲ್ಲ ಪೆಟಲ್ಸ್ನು ಈಕ್ವಲಾಗಿ ಬೆಂಡ್ ಮಾಡಿಕೊಡಿ. ಈಗ ಇದನ್ನು ಸ್ಟಿಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಫೆವಿಕಾಲ್ನ ಬಳಸ್ತಾ ಇದ್ದೀನಿ. ನೋಡಿ ರೆಡಿಯಾಗಿದೆ. ಈಗ ಇದಕ್ಕೆ ಟೀ ಲೈಟ್ ಕ್ಯಾಂಡಲ್ನ ಇಟ್ಟು ತೋರಿಸ್ತೀನಿ, ಹೇಗೆ ಕಾಣ್ತಿದೆ ಅಂತ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಟೀ ಲೈಟ್ ಹೋಲ್ಡರ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.